ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡು ನೋಡಿ. ಇವತ್ತು ಒಂದು ಟೆಂಪಲ್ಗೆ ಹೋಗ್ತಾಯಿದ್ದೀವಿ ನಾವು. ನೋಡಿ, ಎಲ್ಲ ಪ್ಯಾಕ್ ಮಾಡಿಕೊಂಡು ಮನೆಯಿಂದ ಹೊಡ್ತಾಯಿದ್ದೀವಿ. ಬನ್ನಿ, ಹೋಗ್ತಾ ಹೋಗ್ತಾ ತೋರಿಸ್ಕೊಂಡು ಹೋಗ್ತೀನಿ ಯಾವ ರೀತಿ. ನಾವು ನೆಲಮಂಗಲ ರೂಟ್ ಹೋಗಬೇಕು. ನೆಲಮಂಗಲ ರೂಟಲ್ಲಿ ಅದು ಟೆಂಪಲ್ ಇರೋದು. ಬನ್ನಿ ಹೋಗೋಣ. ನೋಡಿ, ಗಾಡಿನ ಫುಲ್ ರೆಡಿ ಇದೆ. ನೋಡಿ, ಕಾರಲ್ಲೂ ಫುಲ್ ಎಲ್ಲ ಪ್ಯಾಕಪ್ ಮಾಡ್ಕೊಂಡಿದ್ದೀವಿ. ಇವಾಗ ಓಡೋಣ. ನೋಡಿ, ಎಲ್ಲ ಪ್ಯಾಕ್ ಮಾಡಿಕೊಂಡು ಹಾಗೆ ರೆಡಿಯಾಗಿದೆ. ಅದಕ್ಕೆ ಬ್ಯಾಗ್ ಓಡ್ತಾಯಿದ್ದೀವಿ. ಬನ್ನಿ. ನೋಡಿ, ಇಲ್ಲಿ ಯಾವುದೋ ಗಾಡಿ ಶಿವರಾತ್ರಿ ಇರೋದ್ರಿಂದ ಜಾತ್ರೆ ಹೋಗ್ತಾ ಇದೆ. ನೋಡಿ, ಹೀಗಾಗಿ ಮಗಡಿ ಕೋಟೆ ಬಂತಿದ್ದು. ಮಗಡಿ ಎಂಟ್ರೆನ್ಸ್ ಆಗಿದ ತಕ್ಷಣ ನಮಗೆ ಬಲಗಡೆ ಕೋಟೆ ಸಿಗುತ್ತೆ. ಕೋಟೆ ನೋಡಿ, ಎಂಟ್ರಿ ಆಗೋಕ್ಕೆ ಕೋಟೆ ಮತ್ತು ಬಸ್ ಸ್ಟಾಪ್ಗೆ ಹೋಗೋದಕ್ಕೆ ಇಲ್ಲಿ ಎಂಟ್ರಿ ಇದೆ. ನೋಡಿ, ಇದರಿಂದನೇ ಒಳಗೆ ಹೋಗೋದು ಕೋಟೆ ಒಳಗೆ. ನೋಡಿ, ಹಿಂಗೆ ಮುಂದೆ ಹೋದರೆ ನಮಗೆ ಮಾಗಡಿ ಊರೊಳಗೆ ಹೋಗ್ತೀವಿ. ಮಾಗಡಿ ನೋಡಿ, ಇದು ರೋಡ್ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇದೆ ಎಷ್ಟೊಂದು. ನೋಡಿ, ಇದು ಟೆಂಪಲ್ಲು ಮಾಗಡಿ ಸರ್ಕಲಲ್ಲಿ ಮಧ್ಯ ಗಣೇಶನ್ ಟೆಂಪಲ್ ಇದು. ನಾವಿನ್ನೇನು ಮಾಗಡಿ ರೋಡಿಂದ ನೆಲಮಂಗಲ ಹೈವೇಗೆ ಟಚ್ ಆಗ್ತಾ ಇದೀವಿ. ನೋಡಿ, ಇದು ನೆಲಮಂಗಲ ಹೈವೇ. ಇದು ಸೀದಾ ಹಿಂಗೆ ಮಂಗಳೂರು ಗಂಟ ಕನೆಕ್ಟ್ ಆಗುತ್ತೆ ಇದು. ನೋಡಿ, ಇವಾಗ ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆಯಲ್ಲ, ಏನೋ ಫ್ಲೈಓವರ್ ಮಾಡ್ತಾ ಇದ್ದಾರೆ. ನಾವು ಹಾಗೆ ತುಂಬ ದಿವಸ ಆಯಿತು. ಫ್ಲೈಓವರ್ ಆಲ್ರೆಡಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ನೋಡಿ, ಇದು ಮೋಸ್ಟ್ಲಿ ಇದು ಸರ್ವಿಸ್ ರೋಡಲ್ಲೇ ನಾವು ಇವಾಗ ಹೋಗ್ಬೇಕು ಅನ್ಸುತ್ತೆ. ನೋಡಿ, ಸರ್ವಿಸ್ ರೋಡೇ ಕ್ಲೀನಾಗಿ ರೆಡಿ ಮಾಡಿ ಬಿಟ್ಟಿದ್ದಾರೆ. ಪರವಾಗಿಲ್ಲ, ಅಟ್ಲೀಸ್ಟ್ ಓಡಾಡೋಕ್ಕೆ ರೋಡಾರು ಇದೆ. ನೋಡಿ, ಇವಾಗ ನಾವಿಲ್ಲಿ ಲೆಫ್ಟ್ಗೆ ಹೋಗ್ಬೇಕು. ಲೆಫ್ಟ್ಗೆ ಹೋದರೆ ನಮಗೆ ಯಡಿಯೂರಿಗೆ ಒಳಗೆ ಬೈಪಾಸಲ್ಲಿ ಔಟ್ ಸೈಡ್ ಹೋಗುತ್ತೆ ಇದು. ನೋಡಿ, ಇದು ಇವಾಗ ಹೈವೇಯಿಂದ ನಾವು ಸರ್ವಿಸ್ ರೋಡ್ಗೆ ಬಂದಿದ್ದೀವಿ. ನಾವು ಇಲ್ಲಿಂದ ತಿರ್ಗಾ ನಾವು ರೈಟ್ಗೆ ಹೋಗಬೇಕು. ಮುಂದೆ ಒಂದು ಅಂಡರ್ ಪಾಸ್ ಬರುತ್ತೆ. ಅಂಡರ್ ಪಾಸಲ್ಲಿ ರೈಟ್ಗೆ ಹೋಗಬೇಕು. ನಾವು ಟೆಂಪಲ್ಗೆ ಹೋಗ್ಬೇಕಂದ್ರೆ ಬಲಗಡೆಗೆ ಹೋದರೆ ಯಡಿಯೂರು ಸಿದ್ಧಲಿಂಗೇಶ್ವರ ಟೆಂಪಲ್ಗೆ ಹೋಗುತ್ತೆ. ನಾವು ಬರಬೇಕಾದ್ರೆ ನೋಡಿ, ಈ ರೂಟು ಇಲ್ಲಿ ರೂಟ್ ಇದೆ. ನೋಡಿ, ಗುಬ್ಬಿ ತುಮಕೂರು ಹೋಗೋ ರೂಟ್ ಇದು. ನೋಡಿ, ಇವಾಗ ಇದೇ ರೂಟಲ್ಲಿ ನಾವು ಕಂಟಿನ್ಯೂ ಆದರೆ ಇಲ್ಲಿಂದ ಒಂದು 5-6 ಕಿಲೋಮೀಟ್ರ್ ಅಷ್ಟೇ. ನೋಡಿ, ನಿಮಗೆ ರೋಡು ಚೆನ್ನಾಗಿದೆ. ರೋಡು ಏನಂತ ಇದಾಗಿಲ್ಲ. ನೋಡಿ, ಇವಾಗ ಹಾಗೆ ನಾವು ಟೆಂಪಲ್ ಹತ್ರ ಬಂದೋ, ಹೆಬ್ಬಾಗ್ಲ ಹತ್ರ. ನೋಡಿ, ಇಲ್ಲಿ ನಾವು ಲೆಫ್ಟ್ಗೆ ಹೋದರೆ ನಮಗೆ ದೇವಸ್ಥಾನ ಸಿಗುತ್ತೆ. ನೋಡಿ, ಆರ್ಚ್ ಸಿಗುತ್ತೆ. ನಮ್ಗೆ ಬಂದಿದ ತಕ್ಷಣ ಆರ್ಚ್ ಕಾಣಿಸುತ್ತೆ. ನೋಡಿ, ಆರ್ಚಿಂದ ನಾವು ನೋಡಿ ಫೈನಲಿ ತಿಲಕಮ್ಮ ದೇವಸ್ಥಾನಕ್ಕೆ ಬಂದವು. ಇವಾಗ ಪ್ರಸಾದ ಪೂಜೆ ಸಾಮಾನು ಬೇಕೆಲ್ಲ ತಗೋಬೇಕು. ನೋಡಿ, ಇದೆ ಹೆಬ್ಬಾಗಿಲು. ಇಲ್ಲಿಂದ ಎಂಟ್ರಿ ಬಿಟ್ಟರೆ ಇದು ದೇವಸ್ಥಾನ. ಅಮ್ಮನವರ ಪ್ರಸಾದವನ್ನು ಸ್ವೀಕರಿಸಬೇಕು. ದೇವಸ್ಥಾನದ ಹಿಂಭಾಗದಲ್ಲಿ ಇರುವ ದಾಸೋಹದಲ್ಲಿ ಅಮ್ಮನವರ ಪ್ರಸಾದವನ್ನು ಹೋಗಬೇಕು. ಅಟ್ಟಿಲಕಮ್ಮ ದೇವಸ್ಥಾನದಲ್ಲಿ ದರ್ಶನ ಆಯಿತು. ಇವಾಗ ಇಲ್ಲಿಂದ ನೆಕ್ಸ್ಟ್ ಇನ್ನೊಂದು 2 ಕಿಲೋಮೀಟ್ರ್ ಅಷ್ಟೇ, ಅಲ್ಲಿಗೆ ಓಡಬೇಕು.
ಭಕ್ತಾದಿಗಳಲ್ಲಿ ನಿಮಗೆ ದೇವಸ್ಥಾನದ ಈಚೆ ಬಂದಿದ ತಕ್ಷಣ ನಿಮಗೆ ತಿಂಡಿ ಐಟಮ್ಗಳೆಲ್ಲ ಸಿಗುತ್ತೆ. ಇವೆಲ್ಲ ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ಬಟ್ ಇದು ಯಾವಾಗೂ ಇರಲ್ಲ, ಹಬ್ಬ ಟೈಮಲ್ಲಿ ಮಾತ್ರ ಇರುತ್ತೆ. ನೋಡಿ ಇವಾಗ ನಮಗೆ ದರ್ಶನ ಆಯಿತು. ಇವಾಗ ಗೇಟಿಂದ ಹೊರಡ್ತಾ ಇದ್ದೀವಿ. ನೋಡಿ ಇದೇ ನಾವು ಬರ್ಬೇಕಾದ್ರೆ ಸಿಕ್ಕಿರುವಂಥ ಆರ್ಚ್ ಇದು. ನೋಡಿ ಬಸವಣ್ಣಂದು ಒಂದು ಆರ್ಚ್ ಇದೆ, ಆಮೇಲೆ ಬಸವಣ್ಣಂದು ಸ್ಟ್ಯಾಚು ಇದೆ. ನೋಡಿ ಇವಾಗ ನಾವಿಲ್ಲಿ ರೈಟ್ಗೆ ಹೋಗಬೇಕು. ನೋಡಿ ರೈಟ್ ಸೈಡ್ಗೆ ಹೋದರೆ ನಮಗೆ ಇನ್ನೊಂದು ಟೆಂಪಲ್ ಸಿಗುತ್ತೆ. ಬನ್ನಿ ಆ ಟೆಂಪಲ್ ತೋರಿಸ್ತೀನಿ ಯಾವುದು ಅಂತ. ದೇವಸ್ಥಾನಕ್ಕೆ ಬಂದಿದ್ದೀವಿ ಈಗ. ನೋಡಿ ಈಗ ದರ್ಶನಕ್ಕೆ ಹೋಗ್ಬೇಕು. ಜನನೇ ಇಲ್ಲ ನೋಡಿ, ಫುಲ್ ಖಾಲಿ ಇದೆ, ಜನನೇ ಇಲ್ಲ. ನೋಡಿ ಫೈನಲಿ ದರ್ಶನ ಮುಗೀತು. ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ ನಾವು. ಒಳಗೆ ವಿಡಿಯೋ ಮಾಡೋದು ಇದಿರಲ್ಲ, ಅದರಿಂದ ಹೊರಗಡೆ ಮಾತ್ರ ತೋರಿಸ್ತೀವಿ. ಇವತ್ತು ಏನು ಜನ ಜಾಸ್ತಿ ಇಲ್ಲ, ಅದಕ್ಕೆ ಬೇಗ ದರ್ಶನ ಆಯಿತು. ಕುಣಗ್ಲು ರೋಡಿಂದ ಬಾಗಡಿ ರೋಡ್ಗೆ ಜಾಯ್ನ್ ಆಗ್ತಾ ಇದ್ದೀವಿ. ಒಂದು ಟೀ ಬ್ರೇಕ್ ಮುಗಿಸ್ಕೊಂಡು ಟೀ ಕುಡ್ಕೊಂಡು ಹೋಗ್ತಾ ಇದೀವಿ. ಇಲ್ಲಿ ಟೀ ಬ್ರೇಕ್ಗೋಸ್ಕರ ನಿಲ್ಲಿಸಿದ್ದೀವಿ. ಮಾಗಡಿಯಲ್ಲಿ ಹಂಚು ತಗೊಳ್ಳೋ ಅಂತ ಬಂದಿದ್ದೀವಿ. ಕಬ್ಬು ಎಷ್ಟಂತೆ? 600 ರೂಪಾಯಿ ಅಂತೆ. ಹಂಚು ತಗೊಳಕ್ಕೆ ಅಂತ ಹೋದು. ಈ ಬಿಸಿಲು ಇರೋದಕ್ಕೆ ನೋಡಿ ಒಂದು ಹಣ್ಣು ತಗೊಳ್ಳೋಣ ಅಂತ ಹಣ್ಣು ತೊಗೊಂಡು ತಿಂತಾ ಇದ್ದೀವಿ, ಕಲ್ಲಂಗಡಿ ಹಣ್ಣು. ನೋಡಿ ಇದು ನಾವೀಗ ಇನ್ನೂ ಎಲ್ಲೂ ಹೋಗಿಲ್ಲ, ನಾವು ಮಾಗಡಿಯಲ್ಲೇ ಇದ್ದೀವಿ. ನೋಡಿ ಮಾಗಡಿಗೆ ಬರ್ಬೇಕಾದ್ರೆ ಇದೆ ಕೋಟೆ ತೋರಿಸೋದಿಲ್ಲ, ಅದು ಮಾಗಡಿಯಿಂದ ನೋಡಿ ಬಾಕ್ಲು ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ ಕೊಳ ನೋಡಿ, ಆಮೆಗಳು ಹೆಂಗಿದ್ದಾವೆ ನೋಡಿ. ನೋಡಿ ನೋಡಿ ಆಮೆ ಒಳಗೆ ಹೋಯ್ತು ನೀರಲ್ಲಿ. ಬಂಡೆ ಮೇಲೆ 1 2 3 4 5 6 ಆಮೆ ಇದ್ದಾವೆ. ಒಳಗೆ ಎಷ್ಟಿದ್ದಾವೆ ಗೊತ್ತಿಲ್ಲ. ಇವಾಗ ಮಧ್ಯಾಹ್ನ 3:21 ಆಗಿದೆ. ಅದಕ್ಕೆ ಬಾಕ್ಲು ಹಾಕಿದ್ದಾರೆ. ಎಷ್ಟು ಗಂಟೆ ಓಪನ್ ಆಗಿ ಕೇಳಬೇಕು. ಮತ್ತು 4 ಗಂಟೆಗೆ ಓಪನ್ ಅಂತೆ. ನೋಡಿ ತರಕಾರಿ ಎಲ್ಲ ದೇವಸ್ಥಾನ ಬಿಸಿಲು ಮಾರಮ್ಮ ಸ್ವಾಮಿ ದೇವಸ್ಥಾನ ನೋಡಿ. ಇದು ಮಾಗಡಿ ರಂಗನಾಥ ಸ್ವಾಮಿ ಬಾಗಿಲು ಎಂಟ್ರೆನ್ಸು. ನೋಡಿ ಇವಾಗ ದೇವಸ್ಥಾನ ಓಪನ್ ಆಗಿದೆ ಅಂತ ನೋಡಿ. 4 ಗಂಟೆಗೆ ಕರೆಕ್ಟಾಗಿ ಓಪನ್ ಆಗಿದೆ ನೋಡಿ. ಇವಾಗ ಒಳಗೆ ಹೋಗ್ತಾ ಇದ್ದೀವಿ.
ನೋಡಿ ಇದು ಎಂಟ್ರೆನ್ಸ್ ಇಂದ ಆರ್ಚ್ ಇದರಿಂದ ಒಳಗೋದು. ನೋಡಿ ಇದೇ ಟೆಂಪಲ್ ಗೋಪುರ ನೋಡಿ ಫ್ರಂಟ್ ಇಂದ ಹೆಂಗ್ ಕಾಣಿಸ್ತಾ ಇದೆ. ಇವಾಗ ಇಲ್ಲಿಂದ ನಮಗೆ ಕ್ಯಾಮ್ರಾ ಅಲೌಡ್ ಇಲ್ಲ ಒಳಗಡೆ ವಿಡಿಯೋ ಮಾಡೋದಕ್ಕೆ. ನಾವು ಇಲ್ಲೇ ಲಾಸ್ಟ್ ತೋರ್ಸೋದು. ನೋಡಿ ಇದು ಫೈನಲ್. ನೋಡಿ ಇದು ಆರ್ಚ್ ಎಲ್ಲ ತೋರಿಸ್ತೀನಿ ನೋಡಿ ಇಷ್ಟೇ. ಇನ್ನು ಒಳಗೆ ವಿಡಿಯೋ ಮಾಡೋ ಪರ್ಮಿಷನ್ ಇಲ್ಲ. ನೋಡಿ ದರ್ಶನ ಮಾಡ್ಕೊಂಡು ವಾಪಸ್ ರಿಟರ್ನ್ ಬಂದು ನೋಡಿ ಇವಾಗ ನಾವು ಓಡಬೇಕು ಮನೆ ಕಡೆ. ಇಲ್ಲಿ ಮಾಗಡಿಯಿಂದ ಮುಂದಕ್ಕೆ ಒಂದು ನರ್ಸರಿ ಐತೆ. ನರ್ಸರಿಗೆ ಬಂದಿದೆ ನೋಡೋಣ ಫ್ಲವರ್ ಏನಾರು ಸಿಗುತ್ತಾ, ಏನಾರು ಗಿಡ ಸಿಗುತ್ತಾ ನೋಡೋಣ, ತೊಗೊಳ್ಳೋಣ ಅಂತ. ನೋಡಿ ಫುಲ್ಲು ನರ್ಸರಿ. ಎಲ್ಲ ಫುಲ್ ಸಖತ್ತಾಗವೆ ಹೂವು, ಸಾಮಂತಿಗೆ ಹೂವು, ಇದ್ರ ಹೂವು ಎಲ್ಲ ಗಿಡ ಸಾಮಂತಿಗೆ ಹೂವು. ಇದು ಕ್ರಿಸ್ಮಸ್ ಟ್ರೀ ಬರುತ್ತಲ್ಲ ಆ ಥರ. ಇದು ಏನೋ ಮುಳ್ಳು ಗಿಡ ಇದು. ಇದು ದಾಸವಾಳ ಇದೆ. ದಾಸವಾಳ ಮರ್ಗ. ನೋಡೋಣ ಯಾವ್ದಾರು ಕಮ್ಮಿ ಇದ್ರೆ ತೊಗೊಳ್ಳೋಣ, ಇಲ್ಲ ಅಂದರೆ ಹೊಡ್ತೀವಿ ಇಲ್ಲಿಂದ. ರಾಮಳ್ಳಿಯಲ್ಲೇ ತಗೋಬೇಕು. ಇದು ಚೆನ್ನಾಗದೆ. ಇಲ್ಲಿ ರಾಮಳ್ಳಿಯಲ್ಲಿ ನೋಡೋಕೆ ಬಂದೀವಿ. ಅಲ್ಲಿ ಏನೋ ರೈಟ್ ಜಾಸ್ತಿ ಹೇಳಿದ್ರು. ದೊಡ್ಡಲ್ ಮರದ ಹತ್ರ ರಾಮಳ್ಳಿ ಬರುತ್ತಲ್ಲ ಅಲ್ಲಿ ಬಂದಿದ್ದೀವಿ. ನೋಡೋಣ ಏನಾದ್ರು ನಮ್ಗೆ ಸಿಗುತ್ತಾ. ಇಲ್ಲ ನೋಡಮ್ಮ ಏನು ಸಕ್ಕತ್ತಾಗ. ಎಷ್ಟಣ್ಣ ಪಾಟು? 150. ಅಲ್ಲಲ್ಲ ನೋಡಿ ಪ್ರತಿಯೊಂದು ಪ್ರೈಸು 300 ರೂಪಾಯಿ, 200 ರೂಪಾಯಿ, 350. ನೋಡಿ ಎಲ್ಲ ರೇಟು ಇಲ್ಲೇ ಹಾಕಿದ್ದಾರೆ. ಇದು ನೋಡಿ 350. ಚೆನ್ನಾಗಿದ್ದಾವೆ ಗಿಡಗಳು. ನೋಡಿ ಇದು 350, 200. ಅಲ್ಲಿ ರೇಟ್ ಜಾಸ್ತಿ ಹೇಳಿದ್ರು. ಇಲ್ಲಿಗೆ ಬಂದಿದ್ದೀವಿ ನಾವು ರಾಮಳ್ಳಿಗೆ. ನೋಡೋಣ ಇಲ್ಲಿ ಏನಾದ್ರು ಕಮ್ಮಿ ಇದ್ದರೆ ತೊಗೊಳ್ಳೋಣ. ಸಾಮಂತಿಗೆ ಗಿಡಗಳಿದ್ದಾವೆ, ಹೂಗಳಿದ್ದಾವೆ, ಸಾಮಂತಿಗೆ. ನೋಡಿ ಇದೆಲ್ಲ ಸಾಮಂತಿಗೆ ಗಿಡಗಳು. ನೋಡಿ ಫೈನಲಿ ಮನೆಗೆ ಬಂದು ತಲುಪ್ತಾ. ಒಂದಷ್ಟು ಗಿಡಗಳು ತಂದಿದ್ದೀವಿ ನೋಡಿ. ಇವಾಗ ಗಿಡಗಳು ತಂದಿದ್ದೀವಿ. ದಾಸವಾಳ ಮತ್ತು ಸಾಮಂತಿಗೆ ಗಿಡಗಳು ತಂದಿದ್ದೀವಿ. ಮತ್ತು ಕೆಲವೊಂದೊಂದು ಮೆಣಸಿನ್ಕಾಯಿ ಗಿಡ, ಬದನೆಕಾಯಿ ಗಿಡನೂ ತಂದಿದ್ದೀವಿ. ಆ ಗಿಡಗಳು ಎಲ್ಲಿದೆ ನೋಡಿ. ನೋಡಿ ಇದು ಮೆಣಸಿನ್ಕಾಯಿ ಗಿಡ, ಇದು ಬದನೆಕಾಯಿ ಗಿಡ. ಅದನ್ನೆಲ್ಲ ನೆಡಬೇಕು ನೋಡಿ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಬಾಯ್.